ನಾವು 25ನೇ ವಯಸ್ಸಿಗೆ ಮದುವೆ ಆಗದೇ ಇದ್ದರೆ ನಮ್ಮ ದೇಶದಲ್ಲಿ ಯಾರಾದರೂ ಏನಾದರೂ ಮಾಡ್ತಾರಾ? ಇಲ್ಲ ಅಲ್ವಾ? ಆದರೆ ನಿಮ್ಗೆ ಗೊತ್ತಾ, ಡೆನ್ಮಾರ್ಕ್ ದೇಶದಲ್ಲಿ ಒಂದು ಸಂಪ್ರದಾಯವಿದೆ. ಅದೇನೆಂದರೆ, ಒಂದು ವೇಳೆ ಅಲ್ಲಿನ ಹುಡುಗ ಅಥವಾ ಹುಡುಗಿ 25 ವರ್ಷಗಳಾದರೂ ಮದುವೆ ಆಗದೇ ಇದ್ದರೆ, ಆಗ ಅಲ್ಲಿರುವ ಎಲ್ಲ ಜನರು ಅವರ ಮೇಲೆ ಮಸಾಲೆ ಪದಾರ್ಥಗಳನ್ನು ಸುರಿದು ಅವರು ಬೇಗ ಮದುವೆ ಆಗಬೇಕು ಎಂದು ಅಲ್ಲಿನ ಜನ ಅವರಿಗೆ ಒತ್ತಾಯಿಸ್ತಾರಂತೆ. ಈ ಸಂಪ್ರದಾಯವು ಎಷ್ಟು ವಿಚಿತ್ರವಾಗಿದೆ ಅಲ್ವಾ? ಇಂತಹ ಸಂಪ್ರದಾಯವು ನಮ್ಮ ದೇಶದಲ್ಲಿ ಇದ್ದಿದ್ರೆ ನಮ್ಮ ದೇಶದ ಹುಡುಗರಿಗೆ ತುಂಬ ಇಷ್ಟ ಆಗ್ತಿತ್ತು ಏನೋ. ಯಾಕೆ ಅಂದರೆ, ನಮ್ಮ ದೇಶದಲ್ಲಿ ನಮ್ಮ ಹುಡುಗರು ತಮ್ಮ ಮನೆಯಲ್ಲಿ ತಮಗೆ ಮದುವೆ ಮಾಡಿಸಿ ಅಂತ ಕೇಳ್ಕೊಂಡ್ರು ಮಾಡಿಸೋದಿಲ್ಲ. ಅದಕ್ಕೆ ಇಲ್ಲಿ ಕಾಣ್ತಾ ಇರುವ ಈ ಹುಡುಗಿಯು ತನ್ನ 18ನೇ ವಯಸ್ಸಿನಲ್ಲಿ ನಡೆದ ಒಂದು ಆಕ್ಸಿಡೆಂಟ್ನಲ್ಲಿ ತನ್ನ 2 ಕೈಗಳನ್ನು ಕಳೆದುಕೊಳ್ತಾಳೆ. ಆದರೆ ಇವಳು ಇದಾವುದಕ್ಕೂ ಕುಗ್ಗದೆ ಸ್ವಲ್ಪ ದಿನಗಳ ಕಾಲ ತನ್ನ ಜೀವನವನ್ನು ಎಲ್ಲರಂತೆ ನಡೆಸ್ತಾಳೆ. ಆದರೆ ಇವಳಿಗೆ ತನ್ನ ಕೈಗಳು ಇಲ್ಲದಿರುವ ಕಾರಣ ತನ್ನ ಸ್ವಂತ ಕೆಲಸಗಳನ್ನು ಸಹ ಮಾಡಿಕೊಳ್ಳಲು ಆಗೋದಿಲ್ಲ. ಇದರಿಂದಾಗಿ ಇವಳು ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅದೇನೆಂದರೆ, ಇವಳು ಹೇಗಾದರೂ ಮಾಡಿ ಮತ್ತೆ ತನ್ನ ಕೈಗಳನ್ನು ಪಡೆದುಕೊಳ್ಳಬೇಕು ಅಂತ ಬೈಲ್ಯಾಟ್ರಲ್ ಹ್ಯಾಂಡ್ ಸರ್ಜರಿಯನ್ನು ಮಾಡಿಸಿಕೊಳ್ತಾಳೆ. ಇಲ್ಲಿ ಬೈಲ್ಯಾಟ್ರಲ್ ಹ್ಯಾಂಡ್ ಸರ್ಜರಿ ಅಂದರೆ ಒಬ್ಬರ ಕೈಯನ್ನು ಇನ್ನೊಬ್ಬರಿಗೆ ಅಂಟಿಸುವುದು ಎಂದರ್ಥ. ಇದಕ್ಕಾಗಿ ಇವಳು ಯಾರಾದರೂ ಹ್ಯಾಂಡ್ ಡೋನರ್ ಸಿಗ್ತಾರಾ ಅಂತ ಹುಡುಕುವಾಗ ಬ್ರೈನ್ ಡೆಡ್ ಆಗಿ ಸತ್ತು ಹೋದ 21 ವರ್ಷದ ಯುವಕನ ಕೈಗಳನ್ನು ಅವನ ಮನೆಯವರು ಅವಳಿಗಾಗಿ ದಾನ ಮಾಡ್ತಾರೆ. ನಂತರ ಇವಳು ತನ್ನ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳೋದ್ರ ಮೂಲಕ ಇಡೀ ಏಷ್ಯಾದಲ್ಲಿಯೇ ಹ್ಯಾಂಡ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡ ಮೊದಲ ವ್ಯಕ್ತಿಯಾಗಿ ಬಿರುದನ್ನು ಪಡೆದುಕೊಳ್ತಾಳೆ. ನೀವೆಲ್ಲ ಸಾಮಾನ್ಯವಾಗಿ ಗಮನಿಸಿಯೇ ಇರ್ತೀರಾ, ಪ್ರತಿ ಶಾಲೆಗಳು ಸ್ವಲ್ಪ ವರ್ಷಗಳ ನಂತರ ಆ ಶಾಲೆಯ ಮಕ್ಕಳು ತೊಡುವ ಸ್ಕೂಲ್ ಯೂನಿಫಾರ್ಮ್ಗಳನ್ನು ಆ ಶಾಲೆಗಳು ಚೇಂಜ್ ಮಾಡ್ತಾ ಇರ್ತವೆ. ಆದರೆ ನಿಮ್ಗೆ ಗೊತ್ತಾ, ಇಂಗ್ಲೆಂಡ್ನಲ್ಲಿ ಇರುವ ಕ್ರಿಸ್ತ್ ಹಾಸ್ಪಿಟಲ್ ಬೋರ್ಡಿಂಗ್ ಎನ್ನುವ ಶಾಲೆ 470 ವರ್ಷಗಳಿಂದ ತನ್ನ ಶಾಲೆಯ ಮಕ್ಕಳು ತೊಡುವ ಯೂನಿಫಾರ್ಮನ್ನು ಇಲ್ಲಿಯವರೆಗೆ ಒಂದು ಬಾರಿಯೂ ಬದಲಾಯಿಸಿಲ್ಲ.